ರಾಕ್ಷಸ ರೂಪಿಯಾಗಿ ಬೆಳೆಯುತ್ತಿರುವ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪರಿಹಾರವೇ ಇಲ್ಲದ ಸಮಸ್ಯೆಯಂತಾಗಿದೆ. ಸರ್ಕಾರಗಳೇನೋ ಮೇಲಿಂದ ಮೇಲೆ ಮೇಲ್ಸೇತುವೆಗಳನ್ನು ಕಟ್ಟುತ್ತಿವೆ, ಆದರೆ ವಾಹನಗಳ ದಟ್ಟಣೆಗೆ ಮುಕ್ತಿಯೇ ಸಿಗ್ತಾ ಇಲ್ಲ. ಅಸಲಿಗೆ ಫ್ಲೈಓವರ್ಗಳು ಬೆಂಗಳೂರಿಗೆ ವರವೋ ಶಾಪವೋ ಅನ್ನುವಂತಾಗಿದೆ. ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ಬೆಂಗಳೂರಿಗೆ ಫ್ಲೈಓವರ್ಸ್ ವರವೋ ಶಾಪವೋ? ಮೇಲಿಂದ ಮೇಲೆ ಮೇಲ್ಸೇತುವೆ, ತಪ್ಪಿಲ್ಲ ಪರದಾಟ. ಬೆಂಗಳೂರು ಇದು ಬೃಹತ್ ನಗರಿ ಮಾತ್ರವಲ್ಲ, ಇಡೀ ವಿಶ್ವವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರೋ ಮಾಯಾನಗರಿ. ಇನ್ನು ನಮ್ಮ ಉದ್ಯಾನ ನಗರಿ ಸಿಲಿಕಾನ್ ವ್ಯಾಲಿಯಾದ ಮೇಲಂತೂ ಬೆಂದಕಾಳೂರಿನ ಪರಿಸ್ಥಿತಿಯೇ ಬದಲಾಗಿ ಹೋಯಿತು. ನಗರ ವಿಸ್ತಾರವಾದಂತೆ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಇಂದು ಬೆಂಗಳೂರು ಟ್ರಾಫಿಕ್ ಜಾಮ್ನಿಂದ ಸಿಲುಕಿ ಒದ್ದಾಡ್ತಿದೆ. ಪೀಕ್ ಅವರ್ನಲ್ಲಂತೂ ಗಂಟೆಗೆ ಗರಿಷ್ಠ 13.9 ಕಿಲೋಮೀಟರ್ ಮಾತ್ರ ಸಂಚರಿಸೋ ಅಧೋಗತಿಗೆ ಬಂದು ನಿಂತಿದೆ. ವಿಶ್ವಮಟ್ಟದಲ್ಲೂ ಬೆಂಗಳೂರಿನ ಟ್ರಾಫಿಕ್ ಸುದ್ದಿಯಾಗಿದೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು 1999ರಲ್ಲೇ ಮೊಟ್ಟ ಮೊದಲ ಫ್ಲೈಓವರ್ ಸ್ಥಾಪನೆ ಮಾಡಲಾಯಿತು. ಮೈಸೂರು ರಸ್ತೆಯಲ್ಲಿದ್ದ ಮರಗಳನ್ನ ಕಡಿದು ಟೌನ್ ಹಾಲ್ನಿಂದ ಮೈಸೂರು ಸರ್ಕಲ್ ವರೆಗೆ ಮೇಲ್ಸೇತುವೆ ಎಬ್ಬಿಸಲಾಯಿತು. ಅಲ್ಲಿಂದ ಆರಂಭವಾಗಿ ಇಂದಿಗೆ ಬೆಂಗಳೂರಿನಲ್ಲಿ 42 ಫ್ಲೈಓವರ್, 1 ಡಬಲ್ ಡೆಕ್ಕರ್ ಫ್ಲೈಓವರ್ ಇದೆ. ಆದ್ರೆ ಫಲಿತಾಂಶ ಮಾತ್ರ ಇನ್ನೂ ಉದ್ದೇಶಿತ ಗುರಿ ತಲುಪಿಲ್ಲ. ಜನರು ಟ್ರಾಫಿಕ್ನಲ್ಲಿ ಬಳಲಿ ಬೆಂಡಾಗೋದು ಮುಗಿದಿಲ್ಲ. ಯೋಜಿತ ಪ್ರಾಜೆಕ್ಟ್ ಏನು ಮಾಡಿದ್ರು ಅದು ಸಕ್ಸಸ್ಫುಲ್ ಆಗಿ ಆಗ್ತಾ ಇಲ್ಲ. ಮೇಲಿಂದ ಸ್ಪೀಡಾಗಿ ಆರಾಮಾಗಿ ಬರುವಂಥವರು ನಂತರ ಬ್ಯಾಪ್ಟಿಸ್ಟ್ ಹಾಸ್ಪಿಟಲು ಮೇಕ್ರಿ ಸರ್ಕಲ್ ಹತ್ರ ಅಲ್ಲಿ ಜಾಮ್ನಲ್ಲಿ ಸಿಲುಕುವಂತಹ ಸಮಸ್ಯೆ ಉಂಟಾಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲೂ ಕೂಡ ನೀವು ನೋಡ್ಬೋದು, ಅಂದರೆ ಟುವರ್ಡ್ಸ್ ಮಾನ್ಯತಾ ಟೆಕ್ ಪಾರ್ಕಿಗೆ ಹೋಗುವಂಥವರು ಕೂಡ ಈ ಒಂದು ಫ್ಲೈಓವರ್ ಮೇಲೇ ಜಾಮ್ ಆಗುವಂಥದ್ದನ್ನು ಕೂಡ ಕಾಣ್ಬೋದಾಗಿದೆ. ಅಂದರೆ ಇದು ಪೀಕ್ ಟೈಮು, ಬೆಳಗ್ಗೆ 8ರಿಂದ 10:30 11 ಗಂಟೆ, ಮತ್ತು ಸಂಜೆ 5ರಿಂದ ಸರಿಸುಮಾರು 7:30-8 ಗಂಟೆವರೆಗೂ ಇದೇ ರೀತಿಯಾಗಿ ಜಾಮ್ ಆಗುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಸಲಿಗೆ ಬೆಂಗಳೂರಿನಲ್ಲಿ 45 ಫ್ಲೈಓವರ್ಗಳಿದ್ದು ಈ ಪೈಕಿ 42 ಮಾತ್ರ ವಾಹನ ಸಂಚಾರಕ್ಕೆ ಮುಕ್ತವಾಗಿವೆ. ಆದರೆ ಇವು ಕೂಡ ಸಂಚಾರ ದಟ್ಟಣೆ ನೀಗಿಸಿಲ್ಲ. ಫ್ಲೈಓವರ್ ಮೇಲೆ ಸುಗಮ ಸಂಚಾರ ಇದ್ರೂ ಕೆಳಬರುತ್ತಲೇ ಬಾಟಲ್ ನೆಕ್ ರೀತಿ ಆಗ್ತಿದೆ. ಸಿಗ್ನಲ್ನಿಂದ ಈ ಒಂದು ಫ್ಲೈಓವರ್ ಮೂವ್ಮೆಂಟ್ ಆಗಬೇಕಂದ್ರೆ ಹೀಗಾಗಿ ತುಂಬ ಸಮಸ್ಯೆ ಆಗಿದೆ ಅಂತ ವಾಹನ ಸವರು ಮತ್ತು ಸುತ್ತಮುತ್ತ ನಿವಾಸಿಗಳು ಹೇಳ್ತಿದ್ದಾರೆ. ಯಾಕಂದರೆ 10 ವರ್ಷಗಳ ಹಿಂದೆ ಒಂದು ಕಡೆ ಕಟ್ಟಿಬಿಟ್ರು, ಬಟ್ ಇದೀಗ ತುಂಬ ಸಮಸ್ಯೆ ಆಗಿದೆ. ಅದರಲ್ಲಿ ಪೀಕ್ ಅವರಲ್ಲಿ ಬಂತಂದರೆ ಹೆವಿ ಟ್ರಾಫಿಕ್ ಜಾಮ್ ಆಗುತ್ತೆ. ಫ್ಲೈಓವರ್ನ ಉದ್ದೇಶ ಸಿಗ್ನಲ್ ಮುಕ್ತವಾಗಿ ಆರಾಮಾಗಿ ಹೋಗಬೇಕಂತ ಒಂದು ಕಡೆ GB ಅಧಿಕಾರಿಗಳು ಫ್ಲೈಓವರ್ ನಿರ್ಮಾಣ ಮಾಡಿರ್ತಾರೆ. ಬಟ್ ಇದೀಗ ಫ್ಲೈಓವರ್ ತುಂಬ ಸಂಕಷ್ಟಕ್ಕೆ ತಂದಿದೆ ವಾಹನ ಸವರಿಗೆ. ಅದರಲ್ಲಿ 1 ಗಂಟೆ 1.5 ಗಂಟೆ ಬೇಕಾಗುತ್ತೆ. ಒಂದು ಪೀಕ್ ಅವರ್ನಂತರ ಹೆವಿ ಟ್ರಾಫಿಕ್ ಜಾಮ್ ಆಗುತ್ತೆ. ಬೆಂಗಳೂರಿಗೆ ಫ್ಲೈಓವರ್ಗಳು ವರವೋ ಇಲ್ಲ ಶಾಪವೋ ಎಂಬ ಪ್ರಶ್ನೆ ಉದ್ಭವಿಸಲು ಕಾರಣವಾಗಿದ್ದು ಸರ್ಕಾರಗಳ ಯೋಜನೆಗಳು ಉದ್ದೇಶಿತ ಗುರಿಯನ್ನ ಮುಟ್ಟಲು ಸಾಧ್ಯವಾಗದೇ ಇರೋದು. ಅದಕ್ಕೆ ನೇರ ನಿದರ್ಶನ ಅಂದ್ರೆ ಬಾಣಸವಾಡಿಯಲ್ಲಿರೋ ಈ ಫ್ಲೈಓವರ್. ಕೇವಲ 1 ವಾಹನ ಮಾತ್ರ ಸಂಚರಿಸುವಂತೆ ಪ್ಲಾನ್ ಮಾಡಿದ ಇಂಜಿನಿಯರ್ಗಳ ಕೆಲಸದ ಫಲವಾಗಿ ಈ ಮೇಲ್ಸೇತುವೆಯನ್ನ ಬರೀ 16 ವರ್ಷಕ್ಕೆ ಒಡೆದು ಹಾಕೋ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಅಂದ್ರೆ ಒಂದು ಫ್ಲೈಓವರ್ನ ಆಯಸ್ಸು ಬರೀ 16 ವರ್ಷನ ಅನ್ನೋ ಪ್ರಶ್ನೆ ಎದ್ದಿದೆ. ಬೆಳಗ್ಗೆ 8 o'clock ಸ್ಟಾರ್ಟ್ ಆದರೆ ಇದತ್ರ ಉತ್ತಮ ಸಾಗರವರೆಗೂ ಫುಲ್ಲು ಜಾಮ್ ಆಗುತ್ತೆ. ಹೋಟೆಲ್ವರೆಗೂ 2 hours ಬೇಕು. 1 hour ಕಂಪಲ್ಸರಿ 1 hour ಬೇಕು ಮೇಡಮ್. ಈ ಫ್ಲೈಓವರ್ ಚೇಂಜ್ ಆಗೋಕ್ಕೆ ಇವಾಗ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಅವ್ರಿಗೂ ತುಂಬ ತೊಂದರೆ. ಏನನ್ನ ಪೇಷೆಂಟ್ಗಳು ಹಾಸ್ಪಿಟ್ಲ್ಗೆ ಹೋಗಬೇಕು ಬರಬೇಕಾದ್ರೆ ತುಂಬ ಕಷ್ಟ ಇದೆ. 1 hour ಮಿನಿಮಮ್. ನಾವು ಇಂದ್ರಾನಗರ ಹೋಗಬೇಕು, ಈ ಕಡೆ ದೊಮ್ಲೂರು ಕಡೆ ಬರಬೇಕು, ಇಲ್ಲಾಂದರೆ ಈ ಕಡೆ ನಾವು ಕಂಟ್ರೋಲ್ಮೆಂಟ್ ಕಡೆ ಹೋಗಬೇಕಾದ್ರೆ 1 hour ಮಿನಿಮಮ್. ಉತ್ತಮ ಸಾಗರ ಹತ್ರದಿಂದ ಒಂದು ಎಲ್ಲಿನೂ ದಾರಿ ಇಲ್ಲ ಮೇಡಮ್. ಈ ಕಡೆ ಹೆಂಗೆ ಹೋಗೋಕ್ಕಾಗತ್ತೆ? ಬಾಣಸವಾಡಿಯ ಮೇಲ್ಸೇತುವೆ ಮುರಿದು ಹಾಕೋ ಸ್ಥಿತಿಗೆ ಬಂದ್ರೆ ತುಮಕೂರು ರಸ್ತೆಯ ಪೀಣ್ಯ ಫ್ಲೈಓವರ್ ನಿರ್ವಹಣೆ ಕಾರಣದಿಂದ ವರ್ಷಕ್ಕೆ 3 ಬಾರಿ ಮುಚ್ಚಲಾಗುತ್ತೆ. ಹೀಗೆ ಮೇಲಿಂದ ಮೇಲೆ ಕ್ಲೋಸ್ ಮಾಡೋದಾದ್ರೆ ಈ ಫ್ಲೈಓವರ್ ಕಟ್ಟಿರೋದು ಯಾಕೆ ಅಂತಿದ್ದಾರೆ ವಾಹನ ಸವಾರರು. ಮತ್ತೆ ನಾವು ದಿನ ಏನೋ ಬರ್ತೀವಿ, ಇಲ್ಲಿಂದ ಹೋಗೋಣ ಬೇಗ ಅಂತ ಇಷ್ಟೊತ್ತು ತೊಂದರೆ ಆಗ್ತಾ ಇದೆ ನೋಡಿ ನಮ್ಗೆ. ಈಗ ಸಮಸ್ಯೆನೇ ಅಲ್ವಾ, ಅರ್ಜೆಂಟಾಗಿ ಹೋಗೋ ಟೈಮ್ ಏನೋ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ನಮ್ಮ ಟೈಮ್ ಎಲ್ಲ ಹಾಳಾಯ್ತಲ್ಲ, ಟೈಮ್ ವೇಸ್ಟ್ ಆಗ್ತದೆ. ಏನು ಮಾಡೋಕ್ಕಾಗತ್ತೆ, ಓದಾಡ್ಬೇಕು. ಇಲ್ಲಿಗ
ಹೇಳ್ದೆ ಕೇಳಿದೆ ಹಿಂಗೆ ಮಾಡಿಬಿಟ್ರೆ ನಮ್ಗೇನು ಮಾಡ್ತೀವಿ, ಇನ್ನು ಅಡ್ವಾನ್ಸ್ ಆದರೂ ಹೇಳಿದ್ರೆ ಪ್ಲ್ಯಾನ್ ಮಾಡ್ತೀವಿ ನಾವು ಬೇರೆ ಕಡೆ. ನೈಸ್ ರೋಡ್ ಯಾವುದೋ ಬೇರೆ ಕಡೆಯಿಂದ ಬರ್ತಾ ಇದ್ವಿ ನಾವು, ಇಲ್ಲಿ ನೋಡ್ರೆ ಏಕ್ದಮ್ ಈಗ ಕ್ಲೋಸ್ ಮಾಡಿಬಿಟ್ರೆ ನಮ್ಗೆಲ್ಲರಿಗೂ ತೊಂದರೆ ಅಲ್ವ. ಕೇವಲ ಬಾಣಸ್ವಾಡಿ ಪೀಣ್ಯ ಫ್ಲೈಓವರ್ಗಳು ಮಾತ್ರವಲ್ಲ, ಯಲಹಂಕ, ಮೈಸೂರು ರಸ್ತೆ, ಕೋಲಾರ, ಚಿಕ್ಕಬಳ್ಳಾಪುರ ರಸ್ತೆ, ಕೊನೆಗೆ ದಿ ಗ್ರೇಟ್ ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ನಲ್ಲೂ ಇಂದಿಗೂ ಟ್ರಾಫಿಕ್ ಜಾಮ್ ಕಡಿಮೆಯಾಗಿಲ್ಲ. ಪೀಕ್ ಅವರ್ನಲ್ಲಿ ಹಾರ್ನ್ಗಳ ಸದ್ದು, ಸವಾರರ ಅಸಹನೆಯ ಮಾತಿಗೂ ಬ್ರೇಕ್ ಬಿದ್ದಿಲ್ಲ. ಈ ಡಬಲ್ ಟಕ್ಕರು ಬಂದ ಮೇಲೆ ಅಂಥದ್ದು ನಮಗೇನು ಉಪಯೋಗ ಆಗಲಿಲ್ಲ. ಆ್ಯಕ್ಚುಲಿ ಜಯನಗರದಿಂದ HSR ಲೇಔಟ್ ಕಡೆಗೆ ಹೋಗಿದ್ದು ಪರವಾಗಿಲ್ಲ, ಮಾಡಿದಾರಲ್ಲ ಡಬಲ್ ಟಕ್ಕರು, ಇಟ್ಸ್ ಓಕೆ. ಆದರೆ HSR ಲೇಔಟ್ ಕಡೆಯಿಂದ ನಾವು ಜಯನಗರಕ್ಕೆ ಬರ್ತಾಯಿದ್ದೀವಿ, ಅದು ಇವತ್ತೇನು ನಮಗೇನು ಅಂಥದ್ದು ಉಪಯೋಗ ಆಗ್ತಾಯಿಲ್ಲ. ಯಾಕೆಂದರೆ ನಾವು ಅಲ್ಲಿ ಹತ್ತಿ ಬಂದ ಕಡೆ ಏನಾಗುತ್ತೆ ಅಂದರೆ ಏನು ನಮ್ಮ ರಾಗಿಗುಡ್ಡ ಆರ್ಚ್ ಇದೆಯಲ್ಲ, ಅದಕ್ಕಿಂತ ಹಿಂದ್ಗಡೆನೇ ಬಂದು ನಿಂತ್ಕೊಂಡ್ಬಿಡುತ್ತೆ ಗಾಡಿ ಎಲ್ಲ. ಸುಮಾರು ಅಲ್ಲಿಂದ ಹಡಿಗಿಳಿಬೇಕಾದ್ರೆ ಒಂದು 8-10 ನಿಮಿಷ ತಗೊಳ್ತಾರೆ. ಬೆಂಗಳೂರು ಮೊದಲೇ ಪ್ಲಾನ್ ಮಾಡಿ ಕಟ್ಟಿರೋ ನಗರ ಅಲ್ಲ, ಈ ಮಾತನ್ನ ನಾವು ಒಪ್ಪೋಣ. ಆದ್ರೆ ಆ ಕಾರಣದಿಂದ ಯದ್ವಾ ತದ್ವಾ ಕಾಮಗಾರಿಗಳನ್ನ ತಂದು ಬೆಂಗಳೂರಿನ ಲಕ್ಷಣವನ್ನ ಹಾಳು ಮಾಡಿ, ಆ ಯೋಜನೆಗೆ ಹಣವನ್ನೂ ವ್ಯರ್ಥ ಮಾಡಿ, ಕೊನೆಗೆ ಆ ಯೋಜನೆ ಉದ್ದೇಶಿತ ಗುರಿ ತಲುಪಿಲ್ಲ ಅನ್ನೋದಾದ್ರೆ ಏನ್ ಪ್ರಯೋಜನ? ಅತ್ತ ಹಣವೂ ವ್ಯರ್ಥ, ಇತ್ತ ಶ್ರಮವೂ ವ್ಯರ್ಥ, ಕೊನೆಗೆ ಜನರ ಸಮಯವೂ ವ್ಯರ್ಥ ಅನ್ನೋ ಸ್ಥಿತಿಗೆ ಬೆಂಗಳೂರಿನ ಫ್ಲೈಓವರ್ಗಳು ಬಂದು ನಿಂತಿವೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ರಾಕ್ಷಸ ರೂಪಿಯಾಗಿ ಬೆಳೆಯುತ್ತಿರುವ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪರಿಹಾರವೇ ಇಲ್ಲದ ಸಮಸ್ಯೆಯಂತಾಗಿದೆ. ಸರ್ಕಾರಗಳೇನೋ ಮೇಲಿಂದ ಮೇಲೆ ಮೇಲ್ಸೇತುವೆಗಳನ್ನ ಕಟ್ಟುತ್ತಿವೆ, ಆದರೆ ವಾಹನಗಳ ದಟ್ಟಣೆಗೆ ಮುಕ್ತಿಯೇ ಸಿಗ್ತಾ ಇಲ್ಲ. ಅಸಲಿಗೆ ಫ್ಲೈಓವರ್ಗಳು ಬೆಂಗಳೂರಿಗೆ ವರವೋ ಶಾಪವೋ ಅನ್ನುವಂತಾಗಿದೆ. ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ಬೆಂಗಳೂರಿಗೆ ಫ್ಲೈಓವರ್ಸ್ ವರವೋ ಶಾಪವೋ? ಮೇಲಿಂದ ಮೇಲೆ ಮೇಲ್ಸೇತುವೆ, ತಪ್ಪಿಲ್ಲ ಪರದಾಟ. ಬೆಂಗಳೂರು ಇದು ಬೃಹತ್ ನಗರಿ ಮಾತ್ರವಲ್ಲ, ಇಡೀ ವಿಶ್ವವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರೋ ಮಾಯಾನಗರಿ. ಇನ್ನು ನಮ್ಮ ಉದ್ಯಾನ ನಗರಿ ಸಿಲಿಕಾನ್ ವ್ಯಾಲಿಯಾದ ಮೇಲಂತೂ ಬೆಂದಕಾಳೂರಿನ ಪರಿಸ್ಥಿತಿಯೇ ಬದಲಾಗಿ ಹೋಯಿತು. ನಗರ ವಿಸ್ತಾರವಾದಂತೆ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಇಂದು ಬೆಂಗಳೂರು ಟ್ರಾಫಿಕ್ ಜಾಮ್ನಿಂದ ಸಿಲುಕಿ ಒದ್ದಾಡ್ತಿದೆ. ಪೀಕ್ ಅವರ್ನಲ್ಲಂತೂ ಗಂಟೆಗೆ ಗರಿಷ್ಠ 13.9 ಕಿಲೋಮೀಟರ್ ಮಾತ್ರ ಸಂಚರಿಸೋ ಅಧೋಗತಿಗೆ ಬಂದು ನಿಂತಿದೆ. ವಿಶ್ವಮಟ್ಟದಲ್ಲೂ ಬೆಂಗಳೂರಿನ ಟ್ರಾಫಿಕ್ ಸುದ್ದಿಯಾಗಿದೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು 1999ರಲ್ಲೇ ಮೊಟ್ಟ ಮೊದಲ ಫ್ಲೈಓವರ್ ಸ್ಥಾಪನೆ ಮಾಡಲಾಯಿತು. ಮೈಸೂರು ರಸ್ತೆಯಲ್ಲಿದ್ದ ಮರಗಳನ್ನ ಕಡಿದು ಟೌನ್ ಹಾಲ್ನಿಂದ ಮೈಸೂರು ಸರ್ಕಲ್ ವರೆಗೆ ಮೇಲ್ಸೇತುವೆ ಎಬ್ಬಿಸಲಾಯಿತು. ಅಲ್ಲಿಂದ ಆರಂಭವಾಗಿ ಇಂದಿಗೆ ಬೆಂಗಳೂರಿನಲ್ಲಿ 42 ಫ್ಲೈಓವರ್, 1 ಡಬಲ್ ಡೆಕ್ಕರ್ ಫ್ಲೈಓವರ್ ಇದೆ. ಆದ್ರೆ ಫಲಿತಾಂಶ ಮಾತ್ರ ಇನ್ನೂ ಉದ್ದೇಶಿತ ಗುರಿ ತಲುಪಿಲ್ಲ. ಜನರು ಟ್ರಾಫಿಕ್ನಲ್ಲಿ ಬಳಲಿ ಬೆಂಡಾಗೋದು ಮುಗಿದಿಲ್ಲ. ಯೋಜಿತ ಪ್ರಾಜೆಕ್ಟ್ ಏನು ಮಾಡಿದ್ರು ಅದು ಸಕ್ಸಸ್ಫುಲ್ ಆಗಿ ಆಗ್ತಾ ಇಲ್ಲ. ಮೇಲಿಂದ ಸ್ಪೀಡಾಗಿ ಆರಾಮಾಗಿ ಬರುವಂಥವರು ನಂತರ ಬ್ಯಾಪ್ಟಿಸ್ಟ್ ಹಾಸ್ಪಿಟಲು ಮೇಕ್ರಿ ಸರ್ಕಲ್ ಹತ್ರ ಅಲ್ಲಿ ಜಾಮ್ನಲ್ಲಿ ಸಿಲುಕುವಂತಹ ಸಮಸ್ಯೆ ಉಂಟಾಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲೂ ಕೂಡ ನೀವು ನೋಡ್ಬೋದು, ಅಂದರೆ ಟುವರ್ಡ್ಸ್ ಮಾನ್ಯತಾ ಟೆಕ್ ಪಾರ್ಕಿಗೆ ಹೋಗುವಂಥವರು ಕೂಡ ಈ ಒಂದು ಫ್ಲೈಓವರ್ ಮೇಲೇ ಜಾಮ್ ಆಗುವಂಥದ್ದನ್ನು ಕೂಡ ಕಾಣ್ಬೋದಾಗಿದೆ. ಅಂದರೆ ಇದು ಪೀಕ್ ಟೈಮು, ಬೆಳಗ್ಗೆ 8ರಿಂದ 10:30, 11 ಗಂಟೆ, ಮತ್ತು ಸಂಜೆ 5ರಿಂದ ಸರಿಸುಮಾರು 7:30, 8 ಗಂಟೆವರೆಗೂ ಇದೇ ರೀತಿಯಾಗಿ ಜಾಮ್ ಆಗುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಸಲಿಗೆ ಬೆಂಗಳೂರಿನಲ್ಲಿ 45 ಫ್ಲೈಓವರ್ಗಳಿದ್ದು ಈ ಪೈಕಿ 42 ಮಾತ್ರ ವಾಹನ ಸಂಚಾರಕ್ಕೆ ಮುಕ್ತವಾಗಿವೆ. ಆದರೆ ಇವು ಕೂಡ ಸಂಚಾರ ದಟ್ಟಣೆ ನೀಗಿಸಿಲ್ಲ. ಫ್ಲೈಓವರ್ ಮೇಲೆ ಸುಗಮ ಸಂಚಾರ ಇದ್ರೂ ಕೆಳಬರುತ್ತಲೇ ಬಾಟಲ್ ನೆಕ್ ರೀತಿ ಆಗ್ತಿದೆ. ಸಿಗ್ನಲ್ನಿಂದ ಈ ಒಂದು ಫ್ಲೈಓವರ್ ಮೂವ್ಮೆಂಟ್ ಆಗಬೇಕಂದ್ರೆ ಹೀಗಾಗಿ ತುಂಬ ಸಮಸ್ಯೆ ಆಗಿದೆ ಅಂತ ವಾಹನ ಸವರು ಮತ್ತು ಸುತ್ತಮುತ್ತ ನಿವಾಸಿಗಳು ಹೇಳ್ತಿದ್ದಾರೆ. ಯಾಕಂದರೆ 10 ವರ್ಷಗಳ ಹಿಂದೆ ಒಂದು ಕಡೆ ಕಟ್ಟಿಬಿಟ್ರು, ಬಟ್ ಇದೀಗ ತುಂಬ ಸಮಸ್ಯೆ ಆಗಿದೆ. ಅದರಲ್ಲಿ ಪೀಕ್ ಅವರಲ್ಲಿ ಬಂತಂದರೆ ಹೆವಿ ಟ್ರಾಫಿಕ್ ಜಾಮ್ ಆಗುತ್ತೆ. ಫ್ಲೈಓವರ್ನ ಉದ್ದೇಶ ಸಿಗ್ನಲ್ ಮುಕ್ತವಾಗಿ ಆರಾಮಾಗಿ ಹೋಗಬೇಕಂತ ಒಂದು ಕಡೆ GB ಅಧಿಕಾರಿಗಳು ಫ್ಲೈಓವರ್ ನಿರ್ಮಾಣ ಮಾಡಿರ್ತಾರೆ. ಬಟ್ ಇದೀಗ ಫ್ಲೈಓವರ್ ತುಂಬ ಸಂಕಷ್ಟಕ್ಕೆ ತಂದಿದೆ ವಾಹನ ಸವರಿಗೆ. ಅದರಲ್ಲಿ 1 ಗಂಟೆ 1.5 ಗಂಟೆ ಬೇಕಾಗುತ್ತೆ. ಒಂದು ಪೀಕ್ ಅವರ್ಲಂತರ ಹೆವಿ ಟ್ರಾಫಿಕ್ ಜಾಮ್ ಆಗುತ್ತೆ.
ಬೆಂಗಳೂರಿಗೆ ಫ್ಲೈಓವರ್ಗಳು ವರವೋ ಇಲ್ಲ ಶಾಪವೋ ಎಂಬ ಪ್ರಶ್ನೆ ಉದ್ಭವಿಸಲು ಕಾರಣವಾಗಿದ್ದು ಸರ್ಕಾರಗಳ ಯೋಜನೆಗಳು ಉದ್ದೇಶಿತ ಗುರಿಯನ್ನ ಮುಟ್ಟಲು ಸಾಧ್ಯವಾಗದೇ ಇರೋದು. ಅದಕ್ಕೆ ನೇರ ನಿದರ್ಶನ ಅಂದ್ರೆ ಬಾಣಸವಾಡಿಯಲ್ಲಿರೋ ಈ ಫ್ಲೈಓವರ್. ಕೇವಲ ಒಂದು ವಾಹನ ಮಾತ್ರ ಸಂಚರಿಸುವಂತೆ ಪ್ಲಾನ್ ಮಾಡಿದ ಇಂಜಿನಿಯರ್ಗಳ ಕೆಲಸದ ಫಲವಾಗಿ ಈ ಮೇಲ್ಸೇತುವೆಯನ್ನ ಬರೀ 16 ವರ್ಷಕ್ಕೆ ಒಡೆದು ಹಾಕೋ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಅಂದ್ರೆ ಒಂದು ಫ್ಲೈಓವರ್ನ ಆಯಸ್ಸು ಬರೀ 16 ವರ್ಷನ ಅನ್ನೋ ಪ್ರಶ್ನೆ ಎದ್ದಿದೆ. ಬೆಳಗ್ಗೆ 8 o'clock ಸ್ಟಾರ್ಟ್ ಆದರೆ ಇದತ್ರ ಉತ್ತಮ ಸಾಗರವರೆಗೂ ಫುಲ್ಲು ಜಾಮ್ ಆಗುತ್ತೆ. ಹೋಟೆಲ್ವರೆಗೂ 2 hours ಬೇಕು. 1 hour ಕಂಪಲ್ಸರಿ 1 hour ಬೇಕು ಮೇಡಮ್. ಈ ಫ್ಲೇವರ್ ಚೇಂಜ್ ಆಗೋಕ್ಕೆ ಇವಾಗ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಅವ್ರಿಗೂ ತುಂಬ ತೊಂದರೆ. ಏನನ್ನ ಪೇಷಂಟ್ಗಳು ಹಾಸ್ಪಿಟ್ಲ್ಗೆ ಹೋಗಬೇಕು ಬರಬೇಕಾದ್ರೆ ತುಂಬ ಕಷ್ಟ ಇದೆ. 1 hour ಮಿನಿಮಮ್. ನಾವು ಇಂದ್ರಾನಗರ ಹೋಗಬೇಕು, ಈ ಕಡೆ ದೊಮ್ಲೂರು ಕಡೆ ಬರಬೇಕು, ಇಲ್ಲಾಂದರೆ ಈ ಕಡೆ ನಾವು ಕಂಟ್ರೋಲ್ಮೆಂಟ್ ಕಡೆ ಹೋಗ್ಬೇಕಾದ್ರೆ 1 hour ಮಿನಿಮಮ್. ಉತ್ತಮ ಸಾಗರ ಹತ್ರದಿಂದ ಒಂದು ಎಲ್ಲಿನೂ ದಾರಿ ಇಲ್ಲ ಮೇಡಮ್. ಈ ಕಡೆ ಹೆಂಗೆ ಹೋಗೋಕ್ಕಾಗತ್ತೆ? ಬಾಣಸವಾಡಿಯ ಮೇಲ್ಸೇತುವೆ ಮುರಿದು ಹಾಕೋ ಸ್ಥಿತಿಗೆ ಬಂದ್ರೆ ತುಮಕೂರು ರಸ್ತೆಯ ಪೀಣ್ಯ ಫ್ಲೈಓವರ್ ನಿರ್ವಹಣೆ ಕಾರಣದಿಂದ ವರ್ಷಕ್ಕೆ 3 ಬಾರಿ ಮುಚ್ಚಲಾಗುತ್ತೆ. ಹೀಗೆ ಮೇಲಿಂದ ಮೇಲೆ ಕ್ಲೋಸ್ ಮಾಡೋದಾದ್ರೆ ಈ ಫ್ಲೈಓವರ್ ಕಟ್ಟಿರೋದು ಯಾಕೆ ಅಂತಿದ್ದಾರೆ ವಾಹನ ಸವಾರರು. ಮತ್ತೆ ನಾವು ದಿನ ಏನೋ ಬರ್ತೀವಿ, ಇಲ್ಲಿಂದ ಹೋಗೋಣ ಬೇಗ ಅಂತ ಇಷ್ಟೊತ್ತು ತೊಂದರೆ ಆಗ್ತಾ ಇದೆ ನೋಡಿ ನಮ್ಗೀಗ. ಸಮಸ್ಯೆನೇ ಅಲ್ವಾ? ಅರ್ಜೆಂಟಾಗಿ ಹೋಗೋ ಟೈಮ್ ಏನೋ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ನಮ್ಮ ಟೈಮ್ ಎಲ್ಲ ಹಾಳಾಯ್ತಲ್ಲ, ಟೈಮ್ ವೇಸ್ಟ್ ಆಗ್ತದೆ. ಏನು ಮಾಡೋಕ್ಕಾಗತ್ತೆ? ಓದಾಡ್ಬೇಕು. ಇಲ್ಲಿಗ ಹೇಳ್ದೆ ಕೇಳದೆ ಹಿಂಗೆ ಮಾಡಿಬಿಟ್ರೆ ನಮ್ಗೆ ಏನು ಮಾಡ್ತೀವಿ? ಇನ್ನು ಅಡ್ವಾನ್ಸ್ ಆದರೂ ಹೇಳಿದ್ರೆ ಪ್ಲಾನ್ ಮಾಡ್ತೀವಿ ನಾವು ಬೇರೆ ಕಡೆ. ನೈಸ್ ರೋಡ್ ಯಾವುದೋ ಬೇರೆ ಕಡೆಯಿಂದ ಬರ್ತಾ ಇದ್ವಿ ನಾವು. ಇಲ್ಲಿ ನೋಡ್ರೆ ಏಕ್ದಮ್ ಈಗ ಕ್ಲೋಸ್ ಮಾಡಿಬಿಟ್ರೆ ನಮ್ಗೆಲ್ಲರಿಗೂ ತೊಂದರೆ ಅಲ್ವ? ಕೇವಲ ಬಾಣಸವಾಡಿ ಪೀಣ್ಯ ಫ್ಲೈಓವರ್ಗಳು ಮಾತ್ರವಲ್ಲ, ಯಲಹಂಕ, ಮೈಸೂರು ರಸ್ತೆ, ಕೋಲಾರ, ಚಿಕ್ಕಬಳ್ಳಾಪುರ ರಸ್ತೆ, ಕೊನೆಗೆ ದಿ ಗ್ರೇಟ್ ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ನಲ್ಲೂ ಇಂದಿಗೂ ಟ್ರಾಫಿಕ್ ಜಾಮ್ ಕಡಿಮೆಯಾಗಿಲ್ಲ. ಪೀಕ್ ಅವರ್ನಲ್ಲಿ ಹಾರ್ನ್ಗಳ ಸದ್ದು, ಸವಾರರ ಅಸಹನೆಯ ಮಾತಿಗೂ ಬ್ರೇಕ್ ಬಿದ್ದಿಲ್ಲ. ಈ ಡಬಲ್ ಟಕ್ಕರು ಬಂದ ಮೇಲೆ ಅಂಥದ್ದು ನಮಗೇನು ಉಪಯೋಗ ಆಗಲಿಲ್ಲ. ಆ್ಯಕ್ಚುಲಿ ಜಯನಗರದಿಂದ HSR ಲೇಔಟ್ ಕಡೆಗೆ ಹೋಗಿದ್ದು ಪರವಾಗಿಲ್ಲ, ಮಾಡಿದಾರಲ್ಲ ಡಬಲ್ ಟಕ್ಕರು, ಇಟ್ಸ್ ಓಕೆ. ಆದರೆ HSR ಲೇಔಟ್ ಕಡೆಯಿಂದ ನಾವು ಜಯನಗರಕ್ಕೆ ಬರ್ತಾಯಿದ್ದೀವಿ. ಅದು ಇವತ್ತೇನು ನಮಗೇನು ಅಂಥರ ಉಪಯೋಗ ಆಗ್ತಾಯಿಲ್ಲ. ಯಾಕೆಂದರೆ ನಾವು ಅಲ್ಲಿ ಹತ್ತಿ ಬಂದ ಕಡೆ ಏನಾಗುತ್ತೆ ಅಂದರೆ ಏನು ನಮ್ಮ ರಾಗಿಗುಡ್ಡ ಆರ್ಚ್ ಇದೆಯಲ್ಲ, ಅದಕ್ಕಿಂತ ಹಿಂದ್ಗಡೆನೇ ಬಂದು ನಿಂತ್ಕೊಂಡ್ಬಿಡುತ್ತೆ ಗಾಡಿ ಎಲ್ಲ. ಸುಮಾರು ಅಲ್ಲಿಂದ ಹಡಿಗಿಳಿಬೇಕಾದ್ರೆ ಒಂದು 8-10 ನಿಮಿಷ ತಗೊಳ್ತಾರೆ. ಬೆಂಗಳೂರು ಮೊದಲೇ ಪ್ಲಾನ್ ಮಾಡಿ ಕಟ್ಟಿರೋ ನಗರ ಅಲ್ಲ, ಈ ಮಾತನ್ನ ನಾವು ಒಪ್ಪೋಣ. ಆದ್ರೆ ಆ ಕಾರಣದಿಂದ ಯದ್ವಾ ತದ್ವಾ ಕಾಮಗಾರಿಗಳನ್ನ ತಂದು ಬೆಂಗಳೂರಿನ ಲಕ್ಷಣವನ್ನ ಹಾಳು ಮಾಡಿ ಆ ಯೋಜನೆಗೆ ಹಣವನ್ನೂ ವ್ಯರ್ಥ ಮಾಡಿ ಕೊನೆಗೆ ಆ ಯೋಜನೆ ಉದ್ದೇಶಿತ ಗುರಿ ತಲುಪಿಲ್ಲ ಅನ್ನೋದಾದ್ರೆ ಏನ್ ಪ್ರಯೋಜನ? ಅತ್ತ ಹಣವೂ ವ್ಯರ್ಥ, ಇತ್ತ ಶ್ರಮವೂ ವ್ಯರ್ಥ, ಕೊನೆಗೆ ಜನರ ಸಮಯವೂ ವ್ಯರ್ಥ ಅನ್ನೋ ಸ್ಥಿತಿಗೆ ಬೆಂಗಳೂರಿನ ಫ್ಲೈಓವರ್ಗಳು ಬಂದು ನಿಂತಿವೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ.